ನಾನು ಇವತ್ತು ಅಗ್ರಿಕಲ್ಚರ್ ಟೂಲ್ಸ್ ಅದರ ವಿಷಯವಾಗಿ ತಿಳಿಸ್ತೇನೆ. ಅದರಲ್ಲಿ ಕೆಲವು ಟೂಲ್ಸ್ನ ಪರಿಚಯವನ್ನು ಮಾಡ್ತೇನೆ. ಈ ಈ ತರಹ ಜೋಡು ಎತ್ತುಗಳನ್ನು ಬಳಸಿ ಗದ್ದೆಯನ್ನು ಉಳುವ ಕ್ರಮಕ್ಕೆ ಯೂಸ್ ಮಾಡುವ ಸಾಧನ ಫ್ಲಫ್. ಫ್ಲಫ್ ಅಂದರೆ ಜೋಡು ಎತ್ತುಗಳನ್ನು ಯೂಸ್ ಮಾಡಿ ಮಣ್ಣನ್ನು ಮೆದು ಮಾಡುವ ವಿಧಾನ. ನೆಕ್ಸ್ಟ್ ಒನ್, ದಿಸ್ ಒನ್, ಇದು ಹೋ ಅನ್ನು ವೀಡ್ಸ್ ಅನ್ವಾಂಟೆಡ್ ಪ್ಲಾಂಟ್ ತೆಗೆಯಲು ಯೂಸ್ ಮಾಡುವ ಸಾಧನ. ದಿಸ್ ಈಸ್ ಎ ಟ್ರ್ಯಾಕ್ಟರ್, ಕಲ್ಟಿವೇಟರ್ ಡ್ರೈವನ್ ಬೈ ಟ್ರ್ಯಾಕ್ಟರ್. ದಿಸ್ ಮೆಥಡ್ ಈಸ್ ಎ ಟ್ರ್ಯಾಡಿಷನಲ್ ಮೆಥಡ್ ಆಫ್ ಸೋಯಿಂಗ್. ಇಂದಿನ ಕಾಲದಲ್ಲಿ ಈ ರೀತಿ ಬೀಜವನ್ನು ಬಿತ್ತನೆ ಮಾಡುತ್ತಿದ್ದರು, ಈ ಟೈಪು. ನೆಕ್ಸ್ಟ್, ಸೀಡ್ ಡ್ರಿಲ್ಲಲ್ಲಿ ಒಂದೇ ಈವನ್ ಆಗಿ ಬಿತ್ತನೆ ಮಾಡಲು ಬೀಜವನ್ನು ಬಿತ್ತನೆ ಮಾಡುವ ಕ್ರಮಕ್ಕೆ ಯೂಸ್ ಮಾಡುವ ಸಾಧನವೇ ಸೀಡ್ ಡ್ರಿಲ್. ಇದರಲ್ಲಿ ಈವನ್ ಆಗಿ ಭತ್ತ ಒಂದೇ ಸಮತಟ್ಟಾಗಿ ಬೀಜವು ಬೀಳುವುದು. ಇದಕ್ಕೆ ಟ್ರ್ಯಾಕ್ಟರ್ನ ಹಿಂದೆ ಈ ರೀತಿ ಜೋಡಣೆ ಮಾಡ್ತಾರೆ. ಟ್ರ್ಯಾಕ್ಟರ್ನ ಹಿಂದೆ ಯೂಸ್ ಮಾಡಿ ಈ ಸೀಡ್ ಡ್ರಿಲ್ಲನ್ನು ಬಿತ್ತನೆ ಮಾಡಲು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಸಿಕ್ಕಲ್ ಅಂದರೆ ಇದು ಕಟ್ ಮಾಡಲಿಕ್ಕೆ, ಆಫ್ಟರ್ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಫ್ಲಫ್ ಮೀನ್ಸ್ ದಿಸ್ ಈಸ್ ಯೂಸ್ಡ್ ಫಾರ್ ಟಿಲ್ಲಿಂಗ್ ದ ಸಾಯಿಲ್. ಫ್ಲಫ್ ಮೀನ್ಸ್ ಯೂಸ್ಡ್ ಫಾರ್ ಟಿಲ್ಲಿಂಗ್ ದ ಸಾಯಿಲ್ ಮೆದು ಮಾಡಲು ಯೂಸ್ ಮಾಡ್ತಾರೆ. ಆ್ಯಡಿಂಗ್ ಫರ್ಟಿಲೈಸರ್ ಟು ದ ಕ್ರಾಪಿಗೆ ಫರ್ಟಿಲೈಸರ್ ಕೊಡಲು ಯೂಸ್ ಮಾಡ್ತಾರೆ. ರಿಮೂವಿಂಗ್ ದ ಸೀಡ್ಸ್. ಆ್ಯಂಡ್ ಈ ಸಾಧನವನ್ನು, ಇನ್ಸ್ಟ್ರೂಮೆಂಟನ್ನು, ಇಟ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ದ ವೀಡ್ಸ್ ಅನ್ನು ತೆಗೆಯಲು ಅನ್ನು ಬಳಸುತ್ತಾರೆ. ಆ್ಯಂಡ್ ಫಾರ್ ಲೂಸನಿಂಗ್ ದ ಸಾಯಿಲ್, ಆಗ ಸಾಯಿಲ್ ಲೂಸ್ ಆಗೋದು. ಕಲ್ಟಿವೇಟರ್ ಯೂಸ್ಡ್ ಫಾರ್ ಪ್ಲಫಿಂಗ್, ಗದ್ದೆ ಹುಳಲು. ಇಟ್ ಈಸ್ ಡ್ರೈವನ್ ಬೈ ಟ್ರ್ಯಾಕ್ಟರ್. ಯೂಸ್ ಆಫ್ ಕಲ್ಟಿವೇಟರ್ ಸೇವ್ಸ್ ಲೇಬರ್ ಆ್ಯಂಡ್ ಟೈಮ್. ಕಲ್ಟಿವೇಟರನ್ನು ಯೂಸ್ ಮಾಡುವುದರಿಂದ ಕೂಲಿ ಕೆಲಸ ಮತ್ತು ಸಮಯ ಉಳಿತಾಯವಾಗುವುದು. 10 ಮಂದಿ ಮಾಡುವ ಕೆಲಸವನ್ನು ಒಂದೇ ಇದು ಕಲ್ಟಿವೇಟರ್ ಮಾಡುವುದು. ಟ್ರ್ಯಾಡಿಷನಲ್ ಟೂಲ್ಸ್, ದ ಟೂಲ್ ಯೂಸ್ಡ್ ಟ್ರ್ಯಾಡಿಷನಲಿ ಫಾರ್ ಸೋಯಿಂಗ್ ದ ಸೀಡ್. ಟ್ರ್ಯಾಡಿಷನಲ್ ಟೂಲಲ್ಲಿ ಬೀಜವನ್ನು ಬಿತ್ತನೆ ಮಾಡಲು ಯೂಸ್ ಮಾಡ್ತಾರೆ. ಸೀಡ್ ಡ್ರಿಲ್ ಯೂಸ್ಡ್ ಫಾರ್ ಸೋಯಿಂಗ್ ವಿತ್ ದ ಹೆಲ್ಪ್ ಆಫ್ ಟ್ರ್ಯಾಕ್ಟರ್. ಸೀಡ್ ಡ್ರಿಲ್ಲನ್ನು ಆಧುನಿಕ ಮೆಥಡಲ್ಲಿ ಯೂಸ್ ಮಾಡ್ತಾರೆ. ಇದು ಟ್ರ್ಯಾಡಿಷನಲ್ ಟೂಲ್ಸ್, ಹಿಂದಿನ ಕಾಲದ್ದು. ಈಗಿನ ಕಾಲದ್ದು ಸೀಡ್ ಡ್ರಿಲ್, ಟ್ರ್ಯಾಕ್ಟರ್ಗೆ ಯೂಸ್ ಮಾಡಿ ಬೀಜವನ್ನು ಬಿತ್ತನೆ ಮಾಡಲು ಯೂಸ್ ಮಾಡುವ ಇನ್ಸ್ಟ್ರೂಮೆಂಟ್ ಸೀಡ್ ಡ್ರಿಲ್. ಸಿಕ್ಕಲ್ ಯೂಸ್ಡ್ ಫಾರ್ ಮ್ಯಾನ್ಯುವಲ್ ಹಾರ್ವೆಸ್ಟಿಂಗ್. ಸಿಕ್ಕಲನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಮ್ಯಾನ್ಯುವಲ್ ಹಾರ್ವೆಸ್ಟಿಂಗ್ ಆಗಿ ಯೂಸ್ ಮಾಡ್ತಾರೆ. ಫಸಲು ಬಂದ ನಂತರ ತೆಗೆಯಲು ಯೂಸ್ ಮಾಡ್ತಾರೆ. ಈ ಇನ್ಸ್ಟ್ರೂಮೆಂಟನ್ನು ನೀವು ಸರಿಯಾಗಿ ನೋಡಿಕೊಳ್ಳಿ. ದಿಸ್ ಈಸ್ ಫ್ಲಫ್. ಇದು ಜೋಡು ಎತ್ತು ನಿಮ್ಮ ಊರಲ್ಲಿ ನೀವು ನೋಡಿರಬಹುದು. ಗದ್ದೆಯನ್ನು ಹುಳುವಾಗ ಈ ರೀತಿಯ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತಾರೆ. ಅದನ್ನು ನೀವು ಅಬ್ಸರ್ವ್ ಮಾಡಿ. ಇದು ಈ ರೀತಿಯ ಇದ್ದದ್ದು ಬೀಮ್, ಫ್ಲಫ್ ಶಾಫ್ಟ್ ಇದಕ್ಕೆ ಹೇಳ್ತಾರೆ. ಫ್ಲಫ್ ಶೇರ್. ಇದು ವೀಡ್ಸ್ ತೆಗೆಯಲು ಯೂಸ್ ಮಾಡುವ ಸಾಧನ. ವೀಡ್ಸ್ ಅಂದರೆ ಕಳೆಗಿಡ, ಅನ್ವಾಂಟೆಡ್ ಪ್ಲಾಂಟ್, ಬೇಡದ ಗಿಡವನ್ನು ತೆಗೆಯುವ ಸಾಧನಕ್ಕೆ ಇಲ್ಲಿ ನೀವು ಸರಿಯಾಗಿ ನೋಡಬಹುದು. ಈ ಥರದ ಮಿಷಿನ್ ಇನ್ಸ್ಟ್ರೂಮೆಂಟನ್ನು ನಿಮ್ಮ ಊರಲ್ಲಿ ನೀವು ನೋಡಿರಬಹುದು. ಇದು ಕಲ್ಟಿವೇಟರ್ ಡ್ರೈವನ್ ಬೈ ಟ್ರ್ಯಾಕ್ಟರ್. ಸೋಯಿಂಗ್ ಸೀಡ್ ಡ್ರಿಲ್, ಇಲ್ಲಿ ಹಿಂದೆ ಸೀಡ್ ಡ್ರಿಲ್ಲನ್ನು ಯೂಸ್ ಮಾಡ್ತಾರೆ. ಇದರಿಂದ ಬೀಜವನ್ನು ಬಿತ್ತನೆ ಮಾಡಲು ಈವನ್ ಆಗಿ ಪ್ರಾಪರ್ಲಿ ಆಗಿ ಬಿತ್ತನೆ ಮಾಡುವ ಅವಕಾಶವೂ ಇರುವುದು. ದಿಸ್ ಈಸ್ ಟ್ರ್ಯಾಡಿಷನಲ್ ಮೆಥಡ್ ಆಫ್ ಸೋಯಿಂಗ್. ಇಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಈ ರೀತಿ ಸೋಯಿಂಗ್ ಮಾಡ್ತಿದ್ರು. ಇಲ್ಲಿ ಬೀಜ ಬಿತ್ತನೆ ಹೀಗೆ ಮಾಡಿ. ಈಗ ಟ್ರ್ಯಾಕ್ಟರ್ ಮುಖಾಂತರ ಮಾಡ್ತಾರೆ. ಸೀಡ್ ಡ್ರಿಲ್ ಈ ರೀತಿ ಇರ್ತದೆ. ಸಿಕ್ಕಲ್ ಅಂದರೆ ಕತ್ತಿ ಟೈಪಲ್ಲಿ ಇರ್ತದೆ. ಇದು ಕಟ್ ಮಾಡಲು ಯೂಸ್ ಆಗ್ತದೆ, ಸರಿಯಾಗಿ ಕಟ್ ಮಾಡಲು ಯೂಸ್ ಆಗುವಂಥ ಸಾಧನ. ಫುಡ್ ಫ್ರಾಮ್ ಆ್ಯನಿಮಲ್ನಿಂದ ನಮಗೆ ಫುಡ್ ದೊರೆಯುವುದು. like plants, the animal also provide us different kinds of food. ಪ್ಲ್ಯಾಂಟ್ನ ಥರವೇ ಆ್ಯನಿಮಲ್ ಕೂಡ ನಮಗೆ
ಫುಡ್ಡನ್ನು ಕೊಡುವುದು. ಮೆನಿ ಪೀಪಲ್ ಲಿವಿಂಗ್ ಇನ್ ದ ಕೋಸ್ಟಲ್ ಏರಿಯಾ ಕನ್ಸ್ಯೂಮ್ಸ್ ಫಿಶ್ ಆಸ್ ಎ ಮೇಜರ್ ಪಾರ್ಟ್ ಆಫ್ ದೇರ್ ಡಯಟ್. ಕೋಸ್ಟಲಲ್ಲಿ ಫಿಶ್ ಒಂದು ಆ್ಯನಿಮಲ್ ಅದನ್ನು ತಿಂದು ಡಯಟ್ ಅದನ್ನು ಯೂಸ್ ಮಾಡ್ತಾರೆ. ಅದರಿಂದ ಆ್ಯನಿಮಲ್ನಿಂದಲೂ ಮನುಷ್ಯರಿಗೆ ಫುಡ್ ದೊರೆಯುವುದು. ಕೆಲವು ಕೀವರ್ಡ್ಸ್. ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ದೇರ್ ಆರ್ ವೇರಿಯಸ್ ಆಕ್ಟಿವಿಟೀಸ್ ದಟ್ ಹ್ಯಾವ್ ಟು ಪರ್ಫಾರ್ಮ್ಡ್ ಬಿಫೋರ್ ಸೋಯಿಂಗ್ ಆ್ಯಂಡ್ ಅಪ್ ಟು ಹಾರ್ವೆಸ್ಟಿಂಗ್. ದೀಸ್ ಆರ್ ಕಾಲ್ಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್. ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂದರೆ ಅನೇಕ ವಿಧಾನಗಳನ್ನು ಯೂಸ್ ಮಾಡ್ತೇವೆ ನಾವು ಅಗ್ರಿಕಲ್ಚರ್ ಮಾಡುವಾಗ. ಬಿಫೋರ್ ಸೋಯಿಂಗ್ ಆ್ಯಂಡ್ ಅಪ್ ಟು ಹಾರ್ವೆಸ್ಟಿಂಗ್. ಸೋಯಿಂಗ್ನಿಂದ ಬೀಜ ಬಿತ್ತನೆಯಿಂದ ಅದನ್ನು ಫಸಲು ಬಂದ ನಂತರ ಹಾರ್ವೆಸ್ಟ್ ಆಗುವ ತನಕ, ನಾವು ತೆಗೆಯುವ ತನಕ ಯಾವೆಲ್ಲ ವಿಧಾನವನ್ನು ಮಾಡುತ್ತೇವೆ ಆ ವಿಧಾನಕ್ಕೆ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಎಂತಾರೆ. ಆ್ಯನಿಮಲ್ ಹಸ್ಬೆಂಡರಿ. ಆ್ಯನಿಮಲ್ ರೇರ್ಡ್ ಅಟ್ ಹೋಮ್. ಆ್ಯನಿಮಲನ್ನು ಸಾಕುವ ವಿಧಾನಕ್ಕೆ ಆ್ಯನಿಮಲ್ ಹಸ್ಬೆಂಡರಿ ಎಂತಾರೆ. ಆರ್ ಇನ್ ಎ ಫಾರ್ಮ್, ಮನೆಯಲ್ಲೂ ಮಾಡ್ತಾರೆ. ಹ್ಯಾವ್ ಟು ಪ್ರೊವೈಡೆಡ್ ವಿತ್ ಪ್ರಾಪರ್ ಫುಡ್, ಶೆಲ್ಟರ್ ಆ್ಯಂಡ್ ಕೇರ್. ವೆನ್ ದಿಸ್ ಡನ್ ಆನ್ ಎ ಲಾರ್ಜ್ ಸ್ಕೇಲ್ ಇಟ್ ಈಸ್ ಕಾಲ್ಡ್ ಆ್ಯನಿಮಲ್ ಹಸ್ಬೆಂಡರಿ. ಅಂದರೆ ಅದನ್ನು ತುಂಬ ಪ್ರಮಾಣದಲ್ಲಿ ನಾವು ಆ್ಯನಿಮಲನ್ನು ಸಾಕಿ ಅದರಿಂದ ನಾವು ಫುಡ್ಡು ಇದು ಮಾಡ್ತೇವೆ, ಅದಕ್ಕೆ ನಾವು ಆ್ಯನಿಮಲ್ ಹಸ್ಬೆಂಡರಿ ಅಂತ ಹೇಳ್ತೇವೆ, ಲಾರ್ಜ್ ಸ್ಕೇಲ್, ದೊಡ್ಡ ಮಟ್ಟದಲ್ಲಿ. ಕ್ರಾಪ್ ಎಂದರೆ ಏನಂತ ಗೊತ್ತುಂಟ? ವೆನ್ ಪ್ಲ್ಯಾಂಟ್ ಆಫ್ ದ ಸೇಮ್ ಕೈಂಡ್ ಆರ್ ಗ್ರೋನ್. ಒಂದು ಪ್ಲ್ಯಾಂಟ್ ನೆಟ್ಟರೆ ಅದು ಗಿಡ ಆಗ್ತದೆ. ಅದೇ ಅಂಥದ್ದೇ ಸೇಮ್ ಕೈಂಡ್, ಎಲ್ಲ ಒಂದೇ ಥರದ ಪ್ಲ್ಯಾಂಟನ್ನು ಅಟ್ ಎ ಪ್ಲೇಸ್ ಇನ್ ಎ ರೆಗ್ಯುಲರ್ ಮ್ಯಾನರ್, ಒಂದೇ ಸಮಾನದಲ್ಲಿ ಗ್ರೋ ಮಾಡುವುದಕ್ಕೆ ಆನ್ ಎ ಲಾರ್ಜ್ ಸ್ಕೇಲ್, ಅಂದರೆ ದೊಡ್ಡ ಪ್ರಮಾಣ, ಒಂದು ಗದ್ದೆಯಲ್ಲಿ ಒಮ್ಮೆ ನಾವು ಭತ್ತವನ್ನು ಒಂದೇ ಕಡೆ ಲಾರ್ಜ್ ಸ್ಕೇಲಲ್ಲಿ ನಾವು ನೆಟ್ಟು ಅದನ್ನು ನಾವು ಕ್ರಾಪ್ಸ್ ಎನ್ನುತ್ತೇವೆ. ಫರ್ಟಿಲೈಸರ್ ಆರ್ ಕೆಮಿಕಲ್ಸ್. ಫರ್ಟಿಲೈಸರ್ ಅಂದರೆ ಅದೊಂದು ಕೆಮಿಕಲ್ ವಿಚ್ ಆರ್ ರಿಚ್ ಇನ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್. ಅದರಲ್ಲಿ ನ್ಯೂಟ್ರಿಯೆಂಟ್ ಅಂಶ, ಗಿಡಕ್ಕೆ ಬೇಕಾಗುವಂಥ ನ್ಯೂಟ್ರಿಯೆಂಟ್ ಅಂಶ ಜಾಸ್ತಿ ಇರ್ತದೆ, ಲೈಕ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಆ ರೀತಿಯ ವಸ್ತುಗಳು ಜಾಸ್ತಿಯಾಗಿ ಇರುವುದು. ಫರ್ಟಿಲೈಸರ್ ಅಂದರೆ ಒಂದು ಕೆಮಿಕಲ್, ಅದು ಗಿಡಗಳಿಗೆ ಹಾಕಿದರೆ ಬೇಗನೆ ಫಲ ಬರುವುದು, ಫಸಲು ನಮಗೆ ಬೇಗನೆ ಸಿಗುವುದು. ವಿಚ್ ಆರ್ ರಿಚ್ ಇನ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್. ಅದರಲ್ಲಿ ಏನೆಲ್ಲ ಉಂಟೆಂದರೆ ಗಿಡಗಳಿಗೆ ಬೇಕಾಗುವಂಥ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಇರುವುದು. ಹಾರ್ವೆಸ್ಟಿಂಗ್ ಅಂದರೆ ಕಟ್ಟಿಂಗ್ ಆಫ್ ಕ್ರಾಪ್ಸ್. ನಾವು ಒಂದೇ ಬೆಳೆಯಲ್ಲಿ ಫಸಲು ಬಂದ ನಂತರ ಅದನ್ನು ನಾವು ಕಟ್ ಮಾಡಬೇಕು. ಆ ವಿಧಾನಕ್ಕೆ ಆ ಮೆಥಡಿಗೆ ಹಾರ್ವೆಸ್ಟಿಂಗ್ ಎನ್ನುತ್ತಾರೆ. ಆಫ್ಟರ್ ಇಟ್ ಈಸ್ ಮ್ಯಾಚ್ಯೂರ್ ಆದ ನಂತರ ಇಟ್ ಈಸ್ ಕಾಲ್ಡ್ ಹಾರ್ವೆಸ್ಟಿಂಗ್. ಇರಿಗೇಷನ್. ಸಪ್ಲೈ ಆಫ್ ವಾಟರ್ ಟು ದ ಕ್ರಾಪ್ಸ್ ಅಟ್ ಅಪ್ರಾಪ್ರಿಯೇಟ್ ಇಂಟರ್ವಲ್ ಈಸ್ ಕಾಲ್ಡ್ ಇರಿಗೇಷನ್. ಎಲ್ಲರಿಗೂ ಲಾಸ್ಟ್ ಟೈಮ್ ಹೇಳಿಕೊಟ್ಟಿದ್ದೇನೆ. ಖರೀಫ್ ಕ್ರಾಪ್ಸ್ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಮ್ಯಾನ್ಯೂರ್ ಅಂದರೆ ಗೊಬ್ಬರ. ಫ್ಲಫ್ ಅಂದರೆ ಒಂದು ಡಿವೈಸ್ ಅಂದರೆ ಇನ್ಸ್ಟ್ರೂಮೆಂಟ್, ಅದನ್ನು ಯೂಸ್ ಮಾಡೋದು ಟಿಲ್ಲಿಂಗ್ ಆ್ಯಂಡ್ ಫ್ಲಫಿಂಗ್. ರ್ಯಾಬಿ ವಿಂಟರ್ ಸೀಸನ್ನಲ್ಲಿ ಆಗುವ ಕ್ರಾಪ್ಸ್. ಸೀಡ್ಸ್ ಅಂದರೆ ಪ್ಲಾಂಟ್ ಫರ್ಟಿಲೈಸ್ಡ್ ಓವ್ಯೂಲ್ಸ್ ಫ್ರಾಮ್ ವಿಚ್ ನ್ಯೂ ಪ್ಲಾಂಟ್ ಮೇ ಗ್ರೋ ಆರ್ ಕಾಲ್ಡ್ ಸೀಡ್ಸ್.